ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಧನುರ್ಮಾಸದ ಸೋಮವಾರ ಶಿವಸ್ವಾಮಿಗೆ ಅಂಕಿತವಾದ ದಿನ. ಶಿವಸ್ವಾಮಿಯನ್ನು ನಾವು ಸೋಮವಾರದ ದಿನ ಪೂಜೆ ಮಾಡೋದ್ರಿಂದ ಎಷ್ಟೋ ಜನ್ಮದ ಪುಣ್ಯ ಫಲ ಅನ್ನೋದು ಸಿಗುತ್ತೆ. ಯಾಕಂದರೆ ನಮ್ಮೆಲ್ಲ ಕಷ್ಟಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ವಾರದಲ್ಲಿ ಮೊದಲನೇ ದಿನ ಅನ್ನುವಂಥದ್ದು ಕೂಡ ನಾವು ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ಉತ್ಸಾಹ ಅನ್ನುವಂಥದ್ದು ಸಿಗುವಂಥ ದಿನ ಅಂತ ಹೇಳಬಹುದು. ವರ್ಕಿಂಗ್ ಡೇ ಸ್ಟಾರ್ಟಿಂಗು ಆ ದಿನ ನಾವು ಮಾಡಿಕೊಳ್ಳುವಂಥ ಪೂಜೆ ಆಗಿರಬಹುದು, ಪರಿಹಾರಗಳಾಗಿರಬಹುದು, ವಾರ ಪೂರ್ತಿ ನಮ್ಮನ್ನು ಅಷ್ಟೇ ಆ್ಯಕ್ಟಿವ್ ಆಗಿ ಇಡುವಂಥದ್ದು. ತಪ್ಪದೆ ನಿಮಗೆ ಸಮಯ ಇದೆ ಅನ್ನೋದಾದರೆ ಶಿವಾಲಯಗಳಿಗೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಯಾವಾಗಲೂ ಅಷ್ಟೇ ಅಭಿಷೇಕವನ್ನು ನಾವು ಗಂಧದಿಂದ ಮಾಡಬಹುದು, ಅಥವಾ ವಿಭೂತಿಯಿಂದ, ಪಂಚಾಮೃತದಿಂದ, ಅಥವಾ ನೀರಿನಿಂದ. ನೋಡಿ, ಯಾವುದರಲ್ಲಾದರೂ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಯ ಅನುಸಾರ ಭಕ್ತಿ ಬಹಳ ಮುಖ್ಯ ಅಷ್ಟೇ. ಇದೊಂದನ್ನು ನಾವು ಸೋಮವಾರದ ದಿನಗಳಲ್ಲಿ ದೀಪಾರಾಧನೆ ಈ ರೀತಿ ಮಾಡಿದಾಗ, ದೀಪಕ್ಕೆ ಈ ವಸ್ತುಗಳನ್ನು ಹಾಕಿದಾಗ ನಮಗಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ಸಮಸ್ಯೆಗಳವರೆಗೂ ನಮಗೆ ದಿಕ್ಕು ತೋಚ್ತಾ ಇಲ್ಲ. ಎಲ್ಲ ದಾರಿಗಳು ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಒಂದು ಭರವಸೆ ಅನ್ನೋದು ಕೂಡ ನಮ್ಮ ಹತ್ರ ಉಳಿದಿಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಮಗೆ ಒಂದೊಂದು ಸಾರಿ ಅನಿಸುತ್ತೆ. ಈ ಪರಿಹಾರ ಮಾತ್ರ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸಾಕಷ್ಟು ಜನ ಕುಟುಂಬಗಳು ಮೇಲ್ನೋಟಕ್ಕೆ ಚೆನ್ನಾಗಿರುವಂತೆ ಕಾಣುತ್ತೆ, ಆದರೆ ಎಷ್ಟೋ ಮನಸ್ಸುಗಳು ಒಡೆದೋಗಿರುತ್ತೆ. ಯಾವುದೋ ಒಂದು ಕೋಪ, ತಾಪ ಹಾಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಇದ್ದಾಗ ಸಮಸ್ಯೆಗಳು ಪದೇ ಪದೇ ನಮಗೆ ಕಾಡ್ತಾನೆ ಇರುತ್ತೆ. ಯಾವ ರೀತಿ ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹವರು ತಪ್ಪದೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಯಾರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಆ ಮನೆಯಲ್ಲಿ ಪೂರ್ತಿ ಕುಟುಂಬ ನೆಮ್ಮದಿಯಾಗಿ ಇರುತ್ತೆ. ತುಂಬ ಸಂತೋಷದಿಂದ ಒಬ್ಬರ ಮಾತು ಒಬ್ಬರು ಕೇಳ್ತಾರೆ. ತುಂಬಾ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಲ್ಲಿ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲವೂ ಇರುತ್ತೆ ಸ್ನೇಹಿತರೆ. ಸಾಧ್ಯವಾದರೆ ನಂದಿ ಸಮೇತ ಇರುವಂಥ ಫೋಟೋ, ಪೂರ್ತಿ ಕುಟುಂಬದ ಫೋಟೋವನ್ನು ತಂದು, ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ತಂದು ಇಟ್ಕೊಳ್ಳಿ. ಇನ್ನು ದೀಪಾರಾಧನೆ ನಿಮಗೆ ಏನಾದರೂ ಸಾಧ್ಯ ಆದರೆ ಬೆಳಗ್ಗೆನೇ ಮಾಡ್ಕೊಳ್ಬಹುದು. ಬೆಳಗ್ಗೆ ನಮಗೆ ಕೆಲಸದ ಒತ್ತಡ, ಮಕ್ಕಳನ್ನ ಬಿಡಬೇಕು, ಈ ಥರ ಅವ್ರದ್ದೇ ಆದಂಥ ಒಂದು ಕೆಲಸಗಳು ಇರುತ್ತೆ. ಅಂತಹವರು ಆಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೀಟಾಗಿ ನಿಧಾನಕ್ಕೇ ನಿಮ್ಮ ಜವಾಬ್ದಾರಿಗಳು ಮಾಡ್ಕೊಂಡಾದಮೇಲೆ ಸಂಧ್ಯಾ ಸಮಯದಲ್ಲಿ ಪ್ರದೋಷದ ಕಾಲದಲ್ಲಿ ಈ ದೀಪಾರಾಧನೆ ಮಾಡಿ. 6 ಗಂಟೆಯಿಂದ 7 ಗಂಟೆಯ ಒಳಗಡೆ ಈ ದೀಪಾರಾಧನೆ ಮಾಡಬಹುದು. ಶಿವಸ್ವಾಮಿ ನಮಗಿರುವಂಥ ನಮ್ಮ ಜನ್ಮ ದೋಷಗಳಿದ್ದರೂ ಕೂಡ ನಿವಾರಣೆ ಮಾಡುವಂಥದ್ದು. ಎಷ್ಟೋ ಜನಕ್ಕೆ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಿರೋದಿಲ್ಲ. ಅಂತಹವರು ಸಿಂಪಲ್ಲಾಗಿ ಸೋಮವಾರದ ದಿನಗಳಲ್ಲಿ ದೀಪಾರಾಧನೆ ಈ ರೀತಿ ಮಾಡಿಕೊಳ್ಳುವಂಥದ್ದು. ಅಂದರೆ ನಾವು ದೀಪ ಹಚ್ಚಿರ್ತೀವಿ. ಸೋಮವಾರದ ದಿನ ಬೆಳಗ್ಗೆ ಹಾಗೂ ಸಂಜೆ 2 ಸಮಯಗಳು ಕೂಡ ದೀಪಾರಾಧನೆ ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಸಾಧ್ಯ ಆದರೆ ಮಾಡಿ. ಇಲ್ಲ ಅಂದರೆ ನೀವು ಸಂಧ್ಯಾ ಸಮಯದಲ್ಲಿ ಈ ರೀತಿ ದೀಪಾರಾಧನೆ ಮಾಡುವಾಗ ಈ ವಸ್ತುಗಳನ್ನು ತಿಳಿಸ್ತೀನಿ, ಅವುಗಳನ್ನು ಹಾಕ್ಕೊಳ್ತಾ ದೀಪಾರಾಧನೆ ಮಾಡಿ. ದೀಪ ಹಚ್ಚಿದಾಗ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಬೆಲ್ಲ ಸುಮಧುರವಾಗಿರುವಂಥದ್ದು, ದೇವತೆಗಳಿಗೆ ಪರಿಶುದ್ಧವಾದಂಥ ಪದಾರ್ಥ. ನೈವೇದ್ಯವಾಗಿ ಇಡ್ತೀವಲ್ವ, ಅಷ್ಟೇ ಶ್ರೇಷ್ಠವಾಗಿರುತ್ತೆ. ದೀಪಾರಾಧನೆಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ, ಹಾಗೂ ಜೀರಿಗೆ ಅನ್ನುವಂಥದ್ದು ಯಾವ ಜಾಗದಲ್ಲಿರುತ್ತೋ ಆ ಒಂದು ಘಮ, ಸುಗಂಧಭರಿತವಾಗಿರುವಂಥದ್ದಕ್ಕೆ ಲಕ್ಷ್ಮೀದೇವಿ ಒಲಿದು ಬರ್ತಾಳೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಗುರುವಿನ ಆಶೀರ್ವಾದ ಪ್ರತಿ ಮನುಷ್ಯನಿಗೂ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಈ 3 ವಸ್ತುಗಳನ್ನು ಹಾಕಿ ಕೇಳಿಕೊಂಡು ದೀಪಾರಾಧನೆ ಮಾಡಿ. ಇನ್ನು ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಏನು ಮಾಡಿದ್ರೂ ಕೂಡ ನಮ್ಮ ಸಮಸ್ಯೆಗಳೇ ತೀರ್ತಾ ಇಲ್ಲ ಅನ್ನುವಂಥವರು ಸೋಮವಾರ ಇದಕ್ಕೆ ಸಮಯ ಅಂತಿಲ್ಲ, ಆದರೆ ರಾತ್ರಿ ಸಮಯ ಮಾಡೋದು ಬೇಡ. ಬೆಳಗ್ಗೆಯಿಂದ ನೀವು ಸಂಜೆಯ ಒಳಗಡೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ.
ಎಕ್ಕದ ಗಿಡ ಎಲ್ಲಾದರೂ ಇದ್ದರೆ ಆದಷ್ಟು ಬಿಳಿ ಎಕ್ಕದ ಗಿಡ ನೋಡ್ಕೊಳ್ಳಿ. ಅದಕ್ಕೆ ಒಂದು ಲೋಟ ಅಥವಾ ಒಂದು ಚೊಂಬು ತುಂಬ, ತಾಮ್ರದ ಚೊಂಬು ತುಂಬ ಶುದ್ಧವಾದಂಥ ನೀರನ್ನು ತಗೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿ, ಅರಿಶಿಣದ ನೀರಾಗುತ್ತೆ ಅದನ್ನು ತಗೊಂಡೋಗಿದ್ದೆ ಅದರ ಬುಡಕ್ಕೆ ಹಾಕಿಬಿಟ್ಟು ಎಕ್ಕದ ಗಿಡದ ಬುಡಕ್ಕೆ ಹಾಕಿ ಕೇಳಿಕೊಂಡು, ನಮಗೆ ಈ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ, ನಮಗೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ತಗೊಂಡು ಬಂದು ಇಟ್ಕೊಂಡಿರಿ. ರಾತ್ರಿ ಮಲಗುವಂಥ ನಿಮ್ಮ ಜಾಗದಲ್ಲಿ ಇದನ್ನು ಒಂದು ಶುದ್ಧವಾದಂಥ ಸ್ವಲ್ಪ ಬಟ್ಟೆಯನ್ನು ತಗೊಂಡು ಅದ್ರ ಒಳಗಡೆ ಈ ಎಲೆಯನ್ನು ಇಟ್ಟು ನಿಮ್ಮ ಬಲಗಡೆ ಇಟ್ಟು ಮಲ್ಕೊಳ್ಳಿ ಸ್ನೇಹಿತರೆ. ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ನಾವು ಕೇಳ್ಕೊಂಡಿರ್ತೀವಿ ನೋಡಿ, ಆ ಸಮಸ್ಯೆಗಳು ಏನಾದರೂ ಇದ್ದರೆ ಬಗೆಹರಿಯುತ್ತೆ, ಕೋರಿಕೆಗಳು ನೆರವೇರುತ್ತೆ. ಈ ಒಂದು ಪರಿಹಾರವನ್ನು ರಹಸ್ಯವಾಗಿ ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮಾರನೆಯ ದಿನ ಈ ಎಲೆಯನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವಂಥ ಜಾಗಗಳಲ್ಲಿ ಹಾಕಿಬಿಟ್ಟು ಬಂದರೆ ಸಾಕು. ಈ ರೀತಿ ಪ್ರತಿ ಸೋಮವಾರ ಅಂದರೆ ಒಂದು 5 ಸೋಮವಾರಗಳು ಈ ಒಂದು ದೀಪಾರಾಧನೆಗೆ ತಿಳಿಸಿದಂಥ ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಜನ್ಮ ದೋಷಗಳು ನಿವಾರಣೆ ಆಗುತ್ತೆ, ಎಷ್ಟೋ ಸಂಕಷ್ಟಗಳಿಂದ ಪಾರಾಗಬಹುದು, ಕೋರಿಕೆಗಳು ನೆರವೇರುತ್ತೆ. ಈ ಎಕ್ಕದ ಪರಿಹಾರ ಕೂಡ ಅಷ್ಟೇ, ಅದೇ ಥರನೇ ಮಾಡ್ಕೊಳ್ಳಿ. ಸೇಮ್ ಇವೆರಡನ್ನು ಕೂಡ ಒಂದು 5 ವಾರಗಳು ಮಾಡ್ಕೊಳ್ತಾ ಬನ್ನಿ ಸತತವಾಗಿ. ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ತಾಯಿ ನೆರವೇರಿಸ್ಕೊಡ್ತಾಳೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.